ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಮಾತಾಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಾವು ನೀವು ಇರೋ ಪ್ರದೇಶ ಇದು. ಬನ್ನಿ ತಿಳ್ಕೊಳ್ಳೋಣ ಏನಿದೆ ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಅಂತ. ಇನ್ನೂ ನಾವು ನಮ್ಮ ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಹೆಮ್ಮೆ ಪಡೋಣ. ದಕ್ಕನ್ ಪೀಠಭೂಮಿ ಅಥವಾ ದಕ್ಕನ್ ಪ್ರಸ್ಥಭೂಮಿ ಭಾರತದ ಒಂದು ವಿಶಾಲವಾದ ಪೀಠಭೂಮಿಯಾಗಿದೆ. ಈ ಪ್ರದೇಶದ ಹೆಸರನ್ನ ಹಲವಾರು ರೀತಿಯಲ್ಲಿ ಜನಗಳು ಕರೀತಾರೆ. ಡಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ದಕ್ಕಿನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ದಕ್ಕಿನ್ ಪ್ರಸ್ಥಭೂಮಿ. ಈ ಥರ ಪ್ರೊನೌನ್ಸಿಯೇಷನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ರೀತಿಯಲ್ಲಿ ಇದನ್ನು ಕರೀತಾರೆ. ಬಟ್ ಯಾವುದೇ ಥರ ಕರೆದ್ರೂ ಕೂಡ ನಮ್ಮ ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿನೇ. ದಕ್ಕನ್ ಪೀಠಭೂಮಿ ಅಂತಾದರೂ ಕರಿಬೋದು, ದಕ್ಕನ್ ಪ್ರಸ್ಥಭೂಮಿ ಅಂತಾದರೂ ಕರಿಬೋದು. ಎಲ್ಲದೂ ಕೂಡ ಅಡ್ರೆಸ್ ಮಾಡೋದು ನಮ್ಮ ದಕ್ಕನ್ ಪ್ರಸ್ಥಭೂಮಿಗೇನೆ. ದಕ್ಕನ್ ಪೀಠಭೂಮಿಯು ಭಾರತದ ಜಂಬೂ ದ್ವೀಪದ ಬಹುಪಾಲು ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಈ ಜಾಗ ಬಂದು 3 ಪರ್ವತ ಶ್ರೇಣಿಗಳ ನಡುವೆ ವ್ಯಾಪಿಸಿರೋ ಜಾಗ ಇದು. 8 ರಾಜ್ಯಗಳನ್ನ ಆಕ್ರಮಿಸಿಕೊಂಡಿದೆ. ಮಧ್ಯ ಭಾರತದ ಸಾತ್ಪುರ್ ಪರ್ವತಗಳು, ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳನ್ನು ಗಡಿಯಾಗಿ ಹೊಂದಿರುವ ದಕ್ಕನ್ ಪೀಠಭೂಮಿಯು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಬಹಳಷ್ಟು ಭಾಗ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗವನ್ನು ವ್ಯಾಪಿಸಿದೆ. ದಕ್ಕನ್ ಪೀಠಭೂಮಿಯ ಸರಾಸರಿ ಎತ್ತರ ಉತ್ತರ ಭಾಗದಲ್ಲಿ 100 ಮೀಟರ್ಗಳಿಷ್ಟಿದ್ದರೆ ದಕ್ಷಿಣ ಭಾಗದಲ್ಲಿ 1000 ಮೀಟರ್ಗಳಷ್ಟು ಇದೆ. ಈ ಪ್ರದೇಶವು ಜಗತ್ತಿನ ಭೂಗರ್ಭಶಾಸ್ತ್ರದ ಪ್ರಕಾರ ಅತಿ ಸ್ಥಿರವಾದ ಭೂ ಪ್ರದೇಶದಲ್ಲಿ ಒಂದಾಗಿದೆ. ಭಾರತದ ಹಲವು ಮಹಾನದಿಗಳ ಜಲಾನಯನ ಪ್ರದೇಶಗಳು ದಕ್ಕನ್ ಪೀಠಭೂಮಿಯಲ್ಲಿವೆ. ಗೋದಾವರಿ ನದಿಯು ದಕ್ಕನ್ ಪೀಠಭೂಮಿಯ ಉತ್ತರದಲ್ಲಿ ಹರಿತಾ ಇದ್ದರೆ, ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳು ಮಧ್ಯಭಾಗದಲ್ಲಿ ಹರಿತಾ ಇದೆ. ಹಾಗೆ ಕಾವೇರಿ ನದಿ ದಕ್ಕನ್ ಪೀಠಭೂಮಿಯ ದಕ್ಷಿಣ ಭಾಗದ ಪ್ರದೇಶದಲ್ಲಿ ನೀರುಣಿಸ್ತಾ ಇದ್ದಾಳೆ. ಈ ಪ್ರದೇಶದಲ್ಲಿ ಇಂಡೋ ಆರ್ಯನ್ ಮತ್ತು ದ್ರಾವಿಡ ಭಾಷಾ ಸಂಸ್ಕೃತಿಗಳೆರಡರೂ ಇಂಡೋ ಆರ್ಯನ್ ಮತ್ತು ದ್ರಾವಿಡ ಭಾಷಾ ಸಂಸ್ಕೃತಿಗಳೆರಡರ ಜನಗಳು ಕೂಡ ವಾಸ ಮಾಡ್ತಾ ಇದ್ರು. ದಕ್ಕನ್ ಪೀಠಭೂಮಿ ಪ್ರದೇಶದ ಮುಖ್ಯ ಬೆಳೆ ಹತ್ತಿ. ಉಳಿದಂತೆ ಬೇರೆ ಬೇರೆ ತರಹದ ಬೆಳೆಗಳನ್ನು ನಾವು ಬೆಳೀತಾ ಇದ್ವಿ. ಕಬ್ಬು, ಭತ್ತ ಸಹ ವ್ಯಾಪಕವಾಗಿ ನಾವು ಬೆಳೀತಾ ಇದ್ವಿ. ಈ ಪ್ರದೇಶದ ಪ್ರಮುಖ ನಗರಗಳೆಂದರೆ ಬೆಂಗಳೂರು, ಹೈದರಾಬಾದ್, ತಿರುಪತಿ, ಪುಣೆ, ನಾಗಪುರ, ಔರಂಗಾಬಾದ್ ಮತ್ತು ಮೈಸೂರು. ದಕ್ಷಿಣ ಭಾರತವು ಉತ್ತರ ಭಾರತದಷ್ಟು ಫಲವತ್ತಾದ ಭೂಮಿ ಮತ್ತು ಸಂಪತ್ತನ್ನು ಹೊಂದಿದ್ದಕ್ಕೆ ಆಕ್ರಮಣಕಾರರನ್ನ ಹೆಚ್ಚಾಗಿ ಇದು ಆಕರ್ಷಣೆ ಮಾಡಿಲ್ಲ. ಸೊ ಹಾಗಾಗಿ ಏನಾಯಿತು, ತನ್ನ ಉಳಿವಿಗೆ ತಾನೇ ಕಾರಣ ಆಯಿತು. ಆಮೇಲೆ ಹಾಗೆಯೇ ವಿದೇಶಿ ದಾಳಿಕೋರರೊಂದಿಗೆ ಉತ್ತರದಲ್ಲಿ ಭಾರತೀಯ ಸಂಸ್ಕೃತಿ ಧರ್ಮಕ್ಕೆ ಕಂಟಕ ಉಂಟಾಗತ್ತೆ. ಅವು ಏನಾಗತ್ತೆ, ದಕ್ಷಿಣ ಭಾರತದಲ್ಲಿ ಸಂಸ್ಕೃತಿ ಧರ್ಮ ಎಲ್ಲ ರಕ್ಷಣೆ ಆಯಿತು. ಅವರೆಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಅದನ್ನೆಲ್ಲ ನಾವು ಪೋಷಣೆ ಮಾಡೋದಕ್ಕೆ ಈಸಿ ಆಯಿತು. ಸೊ ಭಾರತದ ಭೌಗೋಳಿಕ ಲಕ್ಷಣಗಳಿಂದಾಗಿ ದಕ್ಷಿಣ ಭಾರತವು ಪ್ರಾಚೀನ ಸಂಸ್ಕೃತಿಯನ್ನ ರಕ್ಷಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದರಿಂದಾಗಿ ದಕ್ಷಿಣವು ತನ್ನದೇ ಆದ ಪ್ರತ್ಯೇಕ ಕಲೆ, ವಾಸ್ತುಶಿಲ್ಪ, ಗುಹಾಲಯಗಳು, ಸ್ತಂಭಗಳು, ಅರಮನೆಯ ನಿರ್ಮಾಣಕ್ಕೆ ಕಾರಣ ಆಗತ್ತೆ. ಉತ್ತರದಿಂದ ಬಹು ದೂರವಿದ್ದ ದಕ್ಷಿಣಕ್ಕೆ ವಿದೇಶಿ ದಾಳಿಕೋರರ ಆಕ್ರಮಣ ಮಾಡಲು ಸಾಧ್ಯವಾಗದಿದ್ದರಿಂದ ಈ ಪ್ರತ್ಯೇಕ ಸಾಂಸ್ಕೃತಿಕ ನಿರ್ಮಾಣಗಳು ಅಳಿಯದೆ ಉಳಿಯಲು ಒಂದು ಕಾರಣ ಆಗತ್ತೆ. ಆರ್ಯರ ದಾಳಿಯಿಂದಾಗಿ ಉತ್ತರದ ಬಯಲಿನಲ್ಲಿದ್ದ ಜನರು ದಕ್ಷಿಣದ ಕಡೆಗೆ ಸಾಗಿ ತಮ್ಮದೇ ಆದ ದ್ರಾವಿಡ ನಾಗರಿಕತೆಯನ್ನು ಬೆಳೆಸ್ಕೊಳ್ತಾರೆ. ಇದರಿಂದಾಗಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ವಿಭಿನ್ನವಾದ ಆಚಾರ ವಿಚಾರಗಳು, ನಂಬಿಕೆಗಳು, ಆಹಾರ ಪಾನೀಯಗಳು, ವೇಷಭೂಷಣಗಳನ್ನು ನಾವು ನೋಡ್ತೀವಿ. ಬೆಟ್ಟ ಗುಡ್ಡ ಪ್ರದೇಶಗಳಿಂದ ಆವೃತವಾದ ದಕ್ಷಿಣ ಪ್ರಸ್ಥಭೂಮಿಯು ಇಲ್ಲಿನ ಜನರನ್ನು
ಕಷ್ಟ ಸಹಿಷ್ಣುಗಳು, ಹೋರಾಟ ಮನೋಭಾವದವರು, ಸ್ವತಂತ್ರ ಪ್ರವೃತ್ತಿಯನ್ನಾಗಿ ಮಾಡಿಸುತ್ತೆ. ಈ ಮನೋಭಾವಗಳು ಇಲ್ಲಿನ ಜನರನ್ನು ಸೈನಿಕರನ್ನಾಗಿ ಮಾಡಿದವು. ದಟ್ಟ ಅರಣ್ಯಗಳು, ಕಣಿವೆಗಳು ಇಲ್ಲಿನ ಜನರನ್ನು ಗೆರಿಲ್ಲಾ ಕಾಳಗದಲ್ಲಿ ತರಬೇತಿ ನೀಡಿ ಧೈರ್ಯವಂತರನ್ನಾಗಿ ಮಾಡಿಸ್ತವೆ. ಶಿವಾಜಿಯ ನೇತೃತ್ವದಲ್ಲಿ ಮರಾಠರು ಮೊಘಲರನ್ನು ಎದುರಿಸಿ ನಿಂತ ಉದಾಹರಣೆಗಳನ್ನು ನಾವು ಇವಾಗಲೂ ಕೂಡ ನಾವು ಸ್ಮರಣೆ ಮಾಡಬಹುದು. ಇನ್ನು ನಾವು ಇದ್ರ ಬಗ್ಗೆ ಹೆಚ್ಚದಾಗಿ ತಿಳ್ಕೊಳ್ಳೋಣ. ದಕ್ಷಿಣ ಪ್ರಸ್ಥಭೂಮಿಯ 3 ಕಡೆ ಸಮುದ್ರಗಳಿಂದಾವೃತವಾಗಿರುವುದರಿಂದ ಇಲ್ಲಿನ ಜನರು ನೈಸರ್ಗಿಕವಾಗಿಯೇ ಸಮುದ್ರಯಾನ ಮತ್ತೆ ಸಮುದ್ರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಸೊ ಹಿಂದಿನಿಂದಲೂ ಇಲ್ಲಿನ ಜನರು ಸಮುದ್ರಯಾನಗಳನ್ನು ಹೊರ ಪ್ರದೇಶಗಳೊಂದಿಗೆ ಕೈಗೊಂಡು ಆರ್ಥಿಕವಾಗಿ ಸಾಂಸ್ಕೃತಿಕ ರಾಜಕೀಯ ಸಂಬಂಧಗಳನ್ನ ಹೊಂದಿರ್ತಾರೆ. ಹಾಗೆಯೇ ವಿದೇಶಿಯರು ಈ ಸಮುದ್ರ ಮಾರ್ಗಗಳ ಮೂಲಕ ದಕ್ಷಿಣ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೊಂದಿ ದಕ್ಷಿಣ ಭಾರತವನ್ನು ವಾಣಿಜ್ಯ ಕೇಂದ್ರವಾಗಿ ಪ್ರಾಮುಖ್ಯತೆಗೊಳಿಸಲು ಅನುವು ಮಾಡಿಕೊಡ್ತಾರೆ. ಈ ರಾಜಮನೆತನಗಳು ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀಡಿದ ಅಗಾಧವಾದ ಬೆಂಬಲದಿಂದಾಗಿ ಈ ಭಾಗದಲ್ಲಿ ಹೆಸರಾಂತ ಸ್ಮಾರಕಗಳು ಇಂದಿಗೂ ಕೂಡ ಹಾಗೆ ಇದೆ. ಹೀಗೆ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮ ಮತ್ತು ರಾಷ್ಟ್ರೀಯ ಏಕತೆಯನ್ನು ರಕ್ಷಿಸಿದ ದಕ್ಷಿಣ ಭಾರತವನ್ನು ಇತಿಹಾಸದ ರಚನೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದಿರುವುದು ಆಶ್ಚರ್ಯಕರವಾಗಿದೆ. ಸೊ ಹಾಗಾಗಿ ಪಾಶ್ಚಿಮಾತ್ಯ ವಿದ್ವಾಂಸರಾದ ವಿ.ಎ. ಸ್ಮಿತರರು ಭಾರತದ ನೈಸರ್ಗಿಕ ಸ್ಥಿತಿಗಳಿಂದಾಗಿ ಭಾರತೀಯ ಇತಿಹಾಸಕಾರನು ಉತ್ತರ ಭಾರತದ ಇತಿಹಾಸಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ, ದಕ್ಕನ್ ಪ್ರಸ್ಥಭೂಮಿಗೆ ಮತ್ತು ದಕ್ಷಿಣ ಭಾರತಕ್ಕೆ 2ನೇ ಸ್ಥಾನವನ್ನ ನೀಡಬೇಕಾಗತ್ತೆ ಅಂತ ಅವರು ಅಭಿಪ್ರಾಯದನ್ನ ಮನದಲ್ಲಿಟ್ಕೊಂಡು ಭಾರತೀಯ ಇತಿಹಾಸಕಾರರು ದಕ್ಷಿಣ ಭಾರತದ ಪಾತ್ರವನ್ನು ಕಡೆಗಾಣಿಸಿದ್ದಾರೆ ಅಂತ ಅವರು ಕಮೆಂಟ್ ಮಾಡ್ತಾರೆ. ಆದ್ದರಿಂದಾಗಿ ಭಾರತದ ಇತಿಹಾಸವನ್ನು ಉನ್ನತ ದೃಷ್ಟಿಯಲ್ಲಿ ಅಧ್ಯಯನ ಮಾಡುವಾಗ ಈ ಪ್ರಾಂತೀಯ ತಾರತಮ್ಯಕ್ಕೆ ಹೆಚ್ಚು ಗಮನ ಕೊಡದೆ ನಿಜವಾದ ಸತ್ಯಸಂಗತ ಐತಿಹಾಸಿಕ ಅಂಶಗಳಿಗೆ ಮಾತ್ರ ನಾವು ಸ್ಥಾನ ನೀಡಬೇಕಾಗಿದ್ದು ಅವಶ್ಯಕವಾದ ಪಾಯಿಂಟ್ ಆಗತ್ತಿಲ್ಲಿ.